ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನು ತೋರ್ಸಾತೇವೆ ಅಂದ್ರೆ ನಮ್ಮ ಧಾರವಾಡಲಿಂದ 14 ಕಿಲೋಮೀಟರ್ದಲ್ಲಿರುವ ಅಂಬ್ಲಿಕೊಪ್ಪ ಅನ್ನೋ ಒಂದು ಗ್ರಾಮವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಆ ಗ್ರಾಮದ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿದೆ, ಒಂದು ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಅಂತ. ಮೊದಲಿಗೆ ಈ ಒಂದು ಗ್ರಾಮದ ಬಗ್ಗೆ ಹೇಳ್ಬೇಕಂದ್ರೆ, ಅಂಬ್ಲಿಕೊಪ್ಪ ಗ್ರಾಮವು ಧಾರವಾಡದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದು ಧಾರವಾಡದ ಒಂದು ಸುಂದರ ಗ್ರಾಮವಾಗಿದ್ದು, ಹಾಗೆ ಈ ಒಂದು ಗ್ರಾಮವು ಸುತ್ತಲೂ ಪ್ರಾಕೃತಿಕ ಸೌಂದರ್ಯದಿಂದ ಸುತ್ತುವರಿಯಲ್ಪಟ್ಟಿದೆ. ಹಾಗೆ ಈ ಒಂದು ಕಾರಣಕ್ಕೆ ಈ ಒಂದು ಗ್ರಾಮವನ್ನು ಧಾರವಾಡದ ಸುಂದರ ತಾಣ ಎಂದು ಗುರುತಿಸಲಾಗುತ್ತದೆ. ಮತ್ತು ಹಾಗೆ ಈ ಒಂದು ಗ್ರಾಮದ ಅಭಿವೃದ್ಧಿ ಕಡೆ ಬಂದರೆ ಇನ್ನೂ ಸಾಕಷ್ಟು ಅಭಿವೃದ್ಧಿಗಳು ಹೊಂದಬೇಕಾಗಿದೆ. ಸರ್ಕಾರದಿಂದ ಈ ಒಂದು ಗ್ರಾಮಕ್ಕೆ ಅಭಿವೃದ್ಧಿಯ ಸಂಬಂಧಿಸಿದ ಇನ್ನಷ್ಟು ಸವಲತ್ತುಗಳನ್ನು ದೊರಕಬೇಕಾಗಿದೆ. ಇಲ್ಲಿ ಶಿಕ್ಷಣದ ಕಡೆ ಬಂದರೆ ಸರ್ಕಾರಿ ಪ್ರಾಥಮಿಕ ಶಾಲೆ GHPS ಅಂತ ಸರ್ಕಾರಿ ಶಾಲೆಗಳನ್ನು ಈ ಒಂದು ಗ್ರಾಮವು ಹೊಂದಿದೆ. ಹಾಗೆ ಅಂಗನವಾಡಿ ಕೂಡ ಇಲ್ಲಿ ಲಭ್ಯವಿದೆ. ಈ ಊರಿನ ಸಾರಿಗೆ ವ್ಯವಸ್ಥೆ ಇನ್ನೂ ಕೂಡ ಸ್ವಲ್ಪ ಅಭಿವೃದ್ಧಿ ಹೊಂದಬೇಕಾಗಿದೆ. ಅದ ಮ್ಯಾಲಲ್ಲಿ ಗುಡಿ ಐತಲ್ರಿ, ಆ ಗುಡಿ ಹೆಸರೇನ್ರಿ? ಅದ ಕರೆಮ್ಮನ ಗುಡಿ ರೀ. ಮತ್ತಿಲ್ಲಿ ಇದು ಈ ಗುಡಿ ಹೆಸರು ರೀ? ಹಾಂ ರೀ, ಕಡೆಮ್ಮ ರೀ. ಮತ್ತು ಇಲ್ಲಿ ಜಾತ್ರೆ ಅದು ನಡೀತಾವ್ರಿ 5ನೇ ತಿಂಗಳಾಗ ರೀ. ಇದು ಮ್ಯಾಲಿನ ಗುಡಿ ಅದ ರೀ, ಇದ ಗುಡಿ ಅದ ರೀ. ಮತ್ತಿಲ್ಲಿ ಯಾವ್ದು ಅದ ಹನುಮಂತನ ಗುಡಿ ರೀ? ಹಾಂ ರೀ. ಮತ್ತಿಲ್ಲಿ ಇದನ್ನ ಇಲ್ಲಿ ಗ್ರಾಮ ಪಂಚಾಯತಿ ಐತಲ್ರಿ, ಅದ ಹೆಂಗ ಕೆಲಸ ಚಲೋ ಮಾಡತ್ತಾರ್ರಿ? ಇಲ್ಲ ಒಟ್ಟು ವ್ಯವಸ್ಥೆ ಎಲ್ಲ ಸರಿಯಾಗಿ ನೋಡ್ಕೊಳಕತ್ತಾರ್ರಿ. ನಿಮ್ಮ ಹೆಸರು ರೀ? ಬಸವರಾಜ್ ಬಡಿಗೇರ್. ಹಾಂ ರೀ. ಈ ಒಂದು ಗ್ರಾಮದ ಮುಖ್ಯವಾದ ಆಕರ್ಷಣೆ ಅಂದರೆ ಇಲ್ಲಿರುವ ಅಂಬ್ಲಿಕೊಪ್ಪದ ಕೆರೆ ಮತ್ತು ಇಲ್ಲಿರುವ ದೇವಸ್ಥಾನಗಳು, ಮಸೀದಿಗಳು. ಅದೇ ರೀತಿಯಾಗಿ ಮುಖ್ಯವಾದ ಈ ಒಂದು ಗ್ರಾಮದ ಆಕರ್ಷಣೆ ಅಂದರೆ ಈ ಒಂದು ಗ್ರಾಮದ ಪ್ರಾಕೃತಿಕ ಸೌಂದರ್ಯ ಇಲ್ಲಿ ಮುಖ್ಯವಾದ ಆಕರ್ಷಣೆಯಾಗಿದೆ. ಹಾಗೆ ಈ ಒಂದು ಗ್ರಾಮವು ಸುತ್ತಲೂ ಅರಣ್ಯ ಪ್ರದೇಶದಿಂದ ಸುತ್ತುವರಿದು, ಹಾಗೆ ಸರ್ಕಾರದಿಂದ ನಡೆದ 2011ರ ಜನಗಣತಿಯ ಪ್ರಕಾರ ಅಂಬ್ಲಿಕೊಪ್ಪದಲ್ಲಿ 215 ಮನೆಗಳು, ಒಟ್ಟು 1081 ಜನಸಂಖ್ಯೆ ಇದ್ದು, ಇದರಲ್ಲಿ 552 ಪುರುಷರು ಮತ್ತು 529 ಮಹಿಳೆಯರು ಸೇರಿದ್ದಾರೆ. 1 ರಿಂದ 6 ವರ್ಷದ ವಯಸ್ಸಿನ ಮಕ್ಕಳು 171 ಮಕ್ಕಳಿದ್ದಾರೆ. ಇದು ನಮಗೆ 2011ರ ಜನಗಣತಿಯಲ್ಲಿ ತಿಳಿದು ಬರುತ್ತದೆ. ಹಾಗೆ ಈ ಒಂದು ಗ್ರಾಮವು ಸರಳವಾದ ರಸ್ತೆ ಮತ್ತು ಸಾರಿಗೆ ವ್ಯವಸ್ಥೆ, ಬಸ್ಗಳು ಸೌಲಭ್ಯ ಹಾಗೂ ಸುತ್ತಲೂ ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿದೆ. ಹಾಗೆ ಈ ಒಂದು ಗ್ರಾಮದಲ್ಲಿ ಬಹಳಷ್ಟು ಜನ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡುತ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ.
ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.